21ರಿಂದ 27ರವರೆಗೆ ದಿನಕ್ಕೆ 6,000 ಕ್ಯೂಸೆಕ್ಸ್ ನೀರು ಮತ್ತು ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಆದೇಶಿಸಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಟ್ಟಿದೆ. ನಿಜಕ್ಕೂ ಕರ್ನಾಟಕಕ್ಕೆ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಆದೇಶ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯದ ಹಿರಿಯ ಸಚಿವ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಶಿವಕುಮಾರ್ ಅವರೇ, ಇನಿಷಿಯಲ್ ರಿಯಾಕ್ಷನ್ ಏನು ಸುಪ್ರೀಂ ಕೋರ್ಟ್ ಆದೇಶ? ಇದು ಇಡೀ ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಇವತ್ತು ಭಾಳ ದೊಡ್ಡ ಕರಾಳ ದಿನ. ಏಕೆಂದರೆ ನೀರು ಬಿಡೋದು 6,000 ನೀರು ಕೊಡಬೇಕು ಅಂತ ಹೇಳಿರೋದು, ಅದು ಬಿಡೋದು ಮಾಡೋದು ತೀರ್ಮಾನ ಸರ್ಕಾರ ಮಾಡ್ತಾರೆ, ಅದು ತಾತ್ಕಾಲಿಕ. ಆದರೆ ಬೋರ್ಡನ್ನು ಮಾಡಿಬಿಟ್ಟು ನಮ್ಮ ಹಕ್ಕನ್ನು ತೆಗೆದುಕೊಳ್ಳೋಂಥ ಕೆಲಸ ಏನಿದೆ, ಇದನ್ನು ನಾವು ಕರ್ನಾಟಕ ಜನತೆ ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದ್ರ ಬಗ್ಗೆ ನಮಗೆ ವ್ಯಾಪಕವಾದಂಥ ಇಡೀ ರಾಜ್ಯದ ಜನತೆ ನಾವು ಚರ್ಚೆ ಮಾಡಬೇಕು. ಅದು 4 ಇದು ಅವಶ್ಯಕತೆ ಕೂಡ ಇರಲಿಲ್ಲ. ಈಗ ನಾವು ಗೌರವದಿಂದ ನಾವು ಸುಪ್ರೀಂ ಕೋರ್ಟ್ನ ನಾವು ಪಾಲನೆ ಮಾಡಿಕೊಂಡು, ಎಷ್ಟೇ ನಮ್ಗೆ ತೊಂದರೆ ಇದ್ರೂ ಕೂಡ ನಾವು ಅವರ ತೀರ್ಪನ್ನು ನಾವು ಜನದ ಕೈಲಿ ಬಯಸ್ಕೊಂಡು ನಾವು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಇವತ್ತು ಬೋರ್ಡ್ ರಚನೆ ಮಾಡಿ ನಮ್ಮ ಹಕ್ಕನ್ನೇ ತೆಗೆದುಕೊಳ್ಳುವಂಥ ಏನು ಒಂದು ತೀರ್ಮಾನ ಆಗಿದೆ, injustice has been flown from the seat of justice. ಇದು ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಇದಕ್ಕೆ ನಾವು ಈಗ MB ಪಾಟೀಲ್ ನಮ್ಮ ಸ್ನೇಹಿತರೆಲ್ಲ ಈಗ ಆಫೀಸರ್ಸ್ ಎಲ್ಲ ಮತ್ತೆ ಈಗ ಲೀಗಲ್ ಟೀಮ್ ಅವ್ರ ಹತ್ರ, ಸೀನಿಯರ್ ಲೀಗಲ್ ಟೀಮ್ ಹತ್ರ ಹೋಗಿ ಚರ್ಚೆ ಮಾಡೋದು ಅಂತ ಈಗ ತಾನೇ ನಾವು ತೀರ್ಮಾನ ಮಾಡೋದು. ಈಗ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೇವೆ. ಬಟ್ ಏನು ಮಾಡೋದು ಅನ್ನೋದನ್ನ ನಾಳೆ ಫೈನಲ್ ಕ್ಯಾಬಿನೆಟಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಅಂದರೆ ಹೈಕಮಾಂಡ್ ಜೊತೆ ಏನಾದರೂ ಮಾತುಕತೆ ನಡೀತಾ ಇದೆ? ಯಾಕಂದರೆ ಇದೊಂದು ಕಾನೂನಿನ ಆದೇಶದ ನಂತರ ಒಂದು ಪೊಲಿಟಿಕಲ್ ತೀರ್ಮಾನ ಆಗಬೇಕು. ನೋಡಿ, ಇದು ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರಿಗೆಲ್ಲ ತಿಳಿಸ್ತಾ ಇದ್ದಾರೆ, ಈಗಾಗಲೇ ತಿಳಿಸಿದ್ದಾರೆ, ಫೋನಲ್ಲಿ ಕೂಡ ಮಾತುಕತೆ ಮಾಡಿದ್ದಾರೆ. ಇದು ಇಟ್ ಈಸ್ ಅನ್ಬೇರಬಲ್. ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ. ನಾವು ನ್ಯಾಯಪೀಠನ ಅಗೌರವದಿಂದ ಕಾಣೋದು ಇಷ್ಟ ಇಲ್ಲ ನಮಗೆ. ಆದರೆ ಈ ಅನ್ಯಾಯನ ನಮ್ಮ ಕೈಲಿ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಶಿವಕುಮಾರ್ ಅವರ ಕೊನೆಯ ಪ್ರಶ್ನೆ, ನಿಮ್ಮ ವೈಯಕ್ತಿಕ ಒಪಿನಿಯನ್ ಏನು? ನಾಳೆ ಕ್ಯಾಬಿನೆಟ್ನ ಸಭೆ ಇದೆ, ಕ್ಯಾಬಿನೆಟ್ನಲ್ಲಿ 6,000 ಕ್ಯೂಸೆಕ್ಸ್ ನೀರು ಬಿಡ್ತಕ್ಕಂಥದ್ರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನಿಮ್ಮ ಸಲಹೆ? ನೋಡಿ, ನಾನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ. ಇನ್ನೂ ಏಟು ಹೊಡೆದಿಲ್ಲ ನನಗೆ ಜನ. ಅಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ನಾನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಭಾಳ ಕಷ್ಟಕರವಾದ ಪರಿಸ್ಥಿತಿ. ಬಟ್ ಅಲ್ಟಿಮೇಟ್ಲಿ ಗೌರ್ಮೆಂಟು ಅವರು ನಮ್ಮ ಲೀಗಲ್ ಟೀಮ್ ಏನೇನೋ ನಮ್ಗೆ ಅಡ್ವೈಸ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ನಾವು ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ನಾಳೆ ತೀರ್ಮಾನ ಲೀಗಲ್ ಟೀಮಿನ ಅಡ್ವೈಸ್ ಏನಿದೆ ಅದನ್ನು ನಾವು ಈಗ ಹೇಳಂಗಿಲ್ಲ. ಕ್ಯಾಮರಾಮನ್ ಕೈಲಾಶ್ ಚಂದ್ ಗೌರ್ ಜೊತೆಗೆ ಸುವರ್ಣ ನ್ಯೂಸ್ 24/7ಗಾಗಿ ನವದೆಹಲಿಯಿಂದ ಪ್ರಶಾಂತ್ ಮಾತು.